ಸಿಬ್ಬಂದಿ ಮತ್ತು ಅಗ್ನಿಶಾಮಕರು ಬಂದು ಕಟ್ಟಲಾಗಿತ್ತು. ಈ ಕಾರಣದಲ್ಲಿ ಏನು ಕಾರಣ ಆಗಿದೆ ಅಂತ ಮಾಹಿತಿ ಕೊಡ್ತೀರಾ ಮತ್ತು ಇವ್ರಿಗೆ ಕ್ಲಿಯರ್ ಮಾಡಿಕೊಡಿ ಅಂತ ಸರ್, ಈಗ ನನಗೆ ಬೆಂಕಿ ಹತ್ತಿದ ತಕ್ಷಣ ನನಗೆ ಸಾರ್ವಜನಿಕರಿಂದ ಕರೆ ಬಂತು. ನಮ್ಮ ಮದ್ದಿನಂತ ಕೌನ್ಸಿಲರ್ಗೆ ಫೋನ್ ಮಾಡಿದ ತಕ್ಷಣ ನಾನು ಬಂದು KEB ಅವ್ರಿಗೆ ಫೋನ್ ಮಾಡಿ ಬೈಯರ್ ಅವ್ರಿಗೆ ಫೋನ್ ಮಾಡಲಾಗಿ KEB ಅವರು ಒಂದು ವಿತಿನ್ 5 ಮಿನಿಟ್ಸು ಡಿಸ್ಕನೆಕ್ಟ್ ಮಾಡಿದ್ರು. ಹಾಗಾಗಿ ವಿದ್ಯುತ್ತಿಂದ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಫೈರ್ ಅವರು ಬೇಗ ಬಂದೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಇದು ಅವೈಜ್ಞಾನಿಕವಾಗಿ ಇಲ್ಲಿ ಮತ್ತು ಅನೌಪಚಾರಿಕವಾಗಿ ಮತ್ತು ಅನಧಿಕೃತವಾಗಿ ನೀವು ಇಲ್ಲಿ ಗುಜರಿನ ಇಟ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಹೀಗಾಗಿ ನಿಮ್ಮದೇನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಜಾಗದಾಗ್ಬೋದು ಏನಾದರೂ ದಾಖಲಾತಿ ಇದ್ದರೆ ನನಗೆ ಸೋಮವಾರ ಸಬ್ಮಿಟ್ ಮಾಡಿ. ಈಗ ತಾತ್ಕಾಲಿಕವಾಗಿ ನಾನೀಗ ಕ್ಲಿಯರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದರೆ ಇಲ್ಲಿರುವಂಥ ಎಲ್ಲ ಅಂಗಡಿ ಮಾಲೀಕರು 1 ದಿನ ಕಾಲಾವಕಾಶ ಕೇಳಿದ್ದಾರೆ. ಹಾಗಾಗಿ ಇವತ್ತು ಮತ್ತು ನಾಳೆ 2 ದಿನ ಕಾಲಾವಕಾಶ ಕೊಟ್ಟಿದ್ದೀನಿ. 2 ದಿನದಲ್ಲಿ ತುರ್ತಾಗಿ ಈ ಅಂಗಡಿಗಳೆಲ್ಲ ತೆರವುಗೊಳಿಸಬೇಕು. ಇಲ್ಲ ಅಂತಂದರೆ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಾನು ತೆರವು ಮಾಡ್ತೀನಿ. ಅವರು 15 ವರ್ಷದಿಂದ 20 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನೇನು ಡಾಕ್ಯುಮೆಂಟ್ ಬೇಕು, ಅದ್ರ ಬಗ್ಗೆ ಏನು? 15 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಅಂತಂದು ಲೆಕ್ಕ ಬರೋದಿಲ್ಲ. ಈಗ ಜಾಗ ಅವ್ರಿಗೆ ಯಾರು ಕೊಟ್ಟವ್ರೆ, ಅಥವಾ ಪಿತ್ರಾರ್ಜಿತವಾಗಿ ಬಂದಿದೆಯೋ ಅಥವಾ ಸರ್ಕಾರದಿಂದ ಬಂದಿದೆಯೋ ಅಥವಾ ಖರೀದಿ ಮಾಡಿದಾರೋ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಬೇಕು. ಆ್ಯಕ್ಚುಲಿ ಇದು ಕೆರೆ ಜಾಗ ಅಂತ ಹೇಳ್ತಾರೆ. ಹಾಗಾಗಿ ಜೊತೆ ಸುತ್ತಮುತ್ತ ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಆಫೀಸ್ ಇರೋದ್ರಿಂದ ಗುಜರಿ ಇಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊತಾ ಇರೋದು ಏನಂತಂದರೆ ತುರ್ತಾಗಿ ಇದನ್ನ ತೆರವುಗೊಳಿಸಿ. ಮತ್ತು ಈ ಥರ ಅವಘಡಗಳು ನಡೆದು ಸಾರ್ವಜನಿಕರಿಗೆ ಯಾವುದಾದ್ರು ಪ್ರಾಣಹಾನಿ ಆದರೆ ತಮ್ಮ ಮೇಲೆ ಕಾನೂನು ಪ್ರಕಾರ ಕ್ರಮ ವಹಿಸಿ. ಸರ್, ನಮಗೆ ಮಹೇಂದ್ರ ಸರ್ ಇತ್ತು ಮಹತ್ವ ಸುದ್ದಿ ಕೊಟ್ಟವ್ರೆ. ಮುಂದೆ ವಿಡಿಯೋ ಮುಖಾಂತರ ನೋಡೋಣ. ಧನ್ಯವಾದ. ಇಲ್ಲ ಮತ್ತೆ ಹಂಗಾರ ಆಗುದಿಲ್ಲಪ್ಪ, ನೀವು ಬೇಡ ಹಂಗಾರ. ನೀವು 15 ವರ್ಷದಿಂದ 20 ಏನಪ್ಪ ನಾವು 20 ವರ್ಷ ವರ್ಷದಿಂದ ನಿಂದೇನು ಡಾಕ್ಯುಮೆಂಟ್ ಆಯ್ತಾ ಕೊಡು. ಎಷ್ಟು ಟ್ಯಾಕ್ಸ್ ಕಟ್ಟಿದೆಯಾ ಅಥವಾ ನಿನ್ನ ಡಾಕ್ಯುಮೆಂಟ್ ಏನಂತ ನಗರಸಭೆಗೆ ಕೊಡು. ಇದೇ ಥರ ಸುಟ್ಟೋಗಿತ್ತು ನೋಡಪ್ಪ, 6ರಲ್ಲಿ 8ನಲ್ಲಿ ಅದು ಇದೆ. ಸುಟ್ಟೋಗಿರುತ್ತೆ ರಸೀದಿ ಯಾರು ಕೊಟ್ಟಿರೋದು? ದುಡ್ಡು ಯಾರು ಕೊಡ್ತಾರೆ? ಈಗ ಲಾಸ್ ಆಗಿರುತ್ತೆ ನಿನಗೆ ಆಗ್ತೀನಿ, ನೀನೇ ಕಟ್ಟಬೇಕು ಅಂತ ಹೇಳ್ತೀನಿ ನಾನೀಗ. ಈಗ ಲಾಸ್ ಆಗೋಕ್ಕೆ ನೀನೇ ಕಾರಣ. ಲೈನ್ ಎಲ್ಲ ಕಟ್ಟಾಗಿದೆ, ವೈರ್ನವ್ರು ಇಷ್ಟೆಲ್ಲ ಬಂದಿದ್ರು. ಪರಿಸರ ಮಾಲಿನ್ಯ ಆಗೋಕ್ಕೆ ನೀನು ಕಾರಣ. ಎಷ್ಟು ಕಟ್ತೀಯ ಎಲ್ಲ ಟ್ಯಾಕ್ಸ್ ಹಾಕಿ ಈಗ ಕಂಪ್ಲೇಂಟ್ ಕಂಟ್ರೋಲ್ ಬೋರ್ಡ್ ಬರೆದು ಅದೇನೋ ನೀವೇ ಒಂದು ಎಷ್ಟು ಅದಕ್ಕೆ ನಾನು ಏನು ವ್ಯವಸ್ಥೆ ನಾನು ತೆಗಿಸ್ತೀನಿ. ಈಗ ಎತ್ಕೊಳ್ಳಿ ಇಲ್ಲ 2 ದಿನ ಅಲ್ಲ. ನೋಡಿ 2 ದಿನ ಟೈಮ್ ಇಲ್ಲ. ನಾಳೆ ಸಂಜೆ ಸೋಮವಾರ ಬೆಳಿಗ್ಗೆ ನೀವು ಇವಾಗೆಲ್ಲ ಒಂದು ಸ್ವಲ್ಪ ಈಗೆಲ್ಲ ಲಾಸ್ ಆಗಿರೋದ್ರಿಂದ ಬೇಸರದಲ್ಲಿದ್ದೀರಿ. ನಾನು ಅದಕ್ಕಾಗಿ ಇವತ್ತು ನಾಳೆ 2 ದಿನ ಟೈಮ್ ಕೊಟ್ಟಿದ್ದೀನಿ. ಸೋಮವಾರ ಕ್ಲಿಯರ್ ಇರುತ್ತೆ ಅಷ್ಟೇ.
रहमतुल्लाहि व बरकातुहू। मेरा नाम सैयद नज़ीर इब्राहिम है और आप देख रहे हैं HY TV। जैसे आज साकिब सर्कल रोड के बाजू में जैसे कावेरी ऑफिस के बैक साइड जो स्क्रैच की दुकानें हैं तो वहाँ पे आग लगी हुई है। तो आप देख सकते हो कि फायर ब्रिगेड और दीगर यंगस्टर यहाँ पर मिलकर आग बुझाने की कोशिश में लगे हुए हैं। तो चलिए उसी की झलकियाँ देखते हैं। और पता नहीं इसका रीज़न क्या है ये आग लगने का। जैसे यहाँ पे निज़ामी चौक में पहले आग लगी थी, उसके बाद यहाँ पर और बताया जा रहा है कि और कहीं पे भी आग लगी हुई है। तो आप देख सकते हो यहाँ पे फायर ब्रिगेड और दूसरे लोग शामिल हैं, यंगस्टर्स जो आग बुझाने में लगे हुए हैं।